ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಿದ್ದಾರೆ ಬಂಧುಗಳೇ, ಏನಂದ್ರೆ ಈ ಜಗತ್ತು ಯಾವುದರಿಂದ ಕೂಡಿದೆ? ಭ್ರಮೆಯಿಂದ ಕೂಡಿದೆ. ನಮಗೊಂದು ಭ್ರಮೆ, ಕಾರಣ ನಾನು, ನನಗೋಸ್ಕರ, ನನ್ನಿಂದಲೇ ಅನ್ನುವಂಥ ಭ್ರಮೆ ನಮ್ಮನ್ನ ಸದಾ ಕಾಲ ಕಾಡ್ತದೆ. ಅದಕ್ಕೆ ಮಹನೀಯರು ಹೇಳ್ತಾರೆ, ಬರೀ ಭ್ರಮೆಗಿಲ್ದಲ್ಲಿ ಕೆಡದಿರು ಮನುಜ, ಬರೀ ಭ್ರಮೆಗಿಲ್ದಲ್ಲಿ ಕೆಡದಿರು ಮನುಜ, ಪರವಸ್ತುವ ಮರೆತು ಜಗತ್ತಲ್ಲಿ ನನ್ನದು ಅಂತ ಸ್ವಂತದ್ದು ಯಾವ್ದಾದ್ರು ಇದೆಯಾ? ನಾವ್ ಯಾವತ್ತೂ ಹಂಗ ಅನ್ಕೊಳ್ಳೋಂಗೆ ಇಲ್ಲ. ಎಲ್ಲ ಯಾವುದು ನನ್ನದಲ್ಲ. ಕಟ್ಟಿದ ಮನೆ ನನ್ನದಲ್ಲ, ಗಳಿಸಿದ ಹಣ ನನ್ನದಲ್ಲ, ಸ್ವಂತದ್ದಾಗಿಸಿಕೊಂಡು ಎದೆ ತಟ್ಟಿ ಓಡಾಡುವ ಭೂಮಿ ನನ್ನದಲ್ಲ, ಕಟ್ಟಿಕೊಂಡವಳು ನನ್ನವಳಲ್ಲ, ಎತ್ತ ಮಕ್ಕಳು ಜೊತೆಗೆ ಬರುವುದಿಲ್ಲ, ಪ್ರಾಣ ಸ್ನೇಹಿತ ಪ್ರಾಣ ಹೋಗುವಾಗ ಜೊತೆಗೆ ನಿಲ್ಲಲಿಲ್ಲ. ಅದ್ಯಾವುದು ಬೇಡ, ನನ್ನ ದೇಹ ಕೂಡ ನನ್ನ ಜೊತೆಲಿ ಬರೋದಿಲ್ಲ. ಅದಕ್ಕೆ ಬರಿಭ್ರಮೆಯಿಂದ ಕೆಡದಿರೋ ಮನುಜ ಪರವಸ್ತುವ ಮರೆತು. ಯಾಕೆ ಬೇಕು ಅಣ್ತಮ್ಮಂದ್ರು? ಊರು ತುಂಬಾ ಬೇಕು ಅಣ್ತಮ್ಮರು. ಯಾಕೆ ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಗೆಲ್ಲುಕ್ ಬೇಕಷ್ಟೆ. ಜಾಸ್ತಿ ಅವರೇ ಗೆಲ್ತಾರೆ ಅವ್ರ ಕಡೆ ಅಂತ ಗೆಲ್ಲುಕ್ ಬೇಕಷ್ಟೆ. ಅವ್ರು ಗೆಲ್ಸಗೂ ಗೆಲ್ಲಿಸ್ತಾರೆ, ಒಂದ್ಸರಿ ಕಾಲು ಎಳೆದ್ಬಿಟ್ಟು ತೀರ್ಸಕ್ಕೂ ತೀರಿಸ್ತಾರೆ ಪುನಃ. ಈ ತುಂಬಾ ಒಳ್ಳೆ ಕೆಲಸ ಮಾಡು ಜನವ ಎಲೆಕ್ಷನ್ಲೇ ತೀರ್ಸುದು ಕೆಲವರು. 5 ವರ್ಷವೆಲ್ಲ ಆಡ್ತಿದ್ದ ಆಟವ ಮಾಡ್ತೀಂಬ ಈಗ ನೋಡುವೆ ಅಂತಾರೆ. ಅಂದ್ರೆ ಅರ್ಹತೆ ಯಾವುದು ಅಂತ ಈ ಗ್ರಾಮ ಪಂಚಾಯತ್ ಚುನಾವಣೆ, ನಾನು ಹಳ್ಳಿಯವನಾಗಿರೋದನ್ನ ನೋಡಿದ್ದೀನಿ. ಅರ್ಹತೆ ಯಾವುದು? ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಾದ್ರೆ ವಿದ್ಯಾವಂತನಾಗಬೇಕಾಗಿಲ್ಲ, ಗುಣವಂತನಾಗಬೇಕಾಗಿಲ್ಲ, ಅವನು ಆದರ್ಶ ವ್ಯಕ್ತಿ ಏನಾಗಬೇಕಾಗಿಲ್ಲ. ಯಾರು ಸತ್ತೋರೆ ಹೆಣ ಗಿಣ ಎತ್ತಿದ್ರೆ ಸಾಕಪ್ಪ, ತಪ್ಪಲೆಗೆ ತೊಳೆದ್ರೆ ಯಾವಾಗಲೂ ಬತ್ತಿದ್ದ ಅಂತ ಗೆಲ್ಲಿಸ್ತೀವಿ. ಅರ್ಹತೆ ಯಾವುದು ಅಂತ ಯೋಚನೆ ಮಾಡೋದಿಲ್ಲ ನಾವು. ಅದಕ್ಕೆ ಭ್ರಮೆ, ಯಾವುದನ್ನೋ ನಾವು ಭ್ರಮೆ ಅನ್ಕೋಬಾರ್ದಂತೆ. ಅದು ಬಿಟ್ರೆ ಯಾವುದು ನನ್ನದು? ಪತ್ತಿ ನನ್ನವಳ, ಪತ್ನಿ ನನ್ನವಳ. ಸತ್ತ ಕ್ಷಣಕ್ಕೆ ಎದೆ ಬಡಿದುಕೊಂಡು ಹೊತ್ತು ಕರೆವಳಲ್ಲದೆ ಪತ್ನಿ ಕೂಡ ನನ್ನೊಟ್ಟಿಗೆ ಬರುವಳಲ್ಲ. ಸಮಯ ಸಂದರ್ಭದಲ್ಲಿ ಪತಿಯೇ ಪ್ರತ್ಯಕ್ಷ ದೈವ, ನೀನೇ ಪ್ರಾಣ ಅಂತ ನೋಡಿ. ಹೆಣ್ಣುಮಕ್ಕಳು ಗಂಡನನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಎಲ್ಲಾ ಸಮಯದಲ್ಲೂ ಅಲ್ಲ ಅದು. ನಮ್ಮ ಯಜಮಾನ್ರು ಸರಿ ಅಂತ ಎಲ್ಲಾ ಸಮಯದಲ್ಲೂ ಅಂತಾಳ ಅನ್ನೋದಿಲ್ಲ. ಕಾಯ ಚೆನ್ನಾಗಿರುವಾಗ, ಸಂಪಾದನೆ ಆಗುವಾಗ, ಅವಳು ಹೇಳ್ದೊಡವೆ ಮಾಡಿಸ್ಕೊಳ್ಳುವಾಗ, ಮೊಬೈಲ್ ತಂದು ಕೊಡುವಾಗ, ಅಯ್ಯೋ ನನ್ನ ಗಂಡ ಚಿನ್ನಾರನ್ನ ಅಂತ. ವಯಸ್ಸಾದ್ಮೇಲೆ ಬಾಯಿ ಮುಚ್ಕ ಕೂತ್ಕೋಕ್ ಆಗೋಲ್ತೆ ನಿನಗೆ, ಕಯ್ಯ 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 ಅಂತೀಯಲ್ಲ. ಕಟ್ಕೊಂಡ್ ಸಾಯ್ದು ಬಂದದೆ ಅಂತಾಳ ಅವಳು. ಬದುಕಿದ್ದಾಗ ಬೋಯ್ಲಿ, ಸತ್ತಾಗೂ ಬೈತಾರೆ ಯಾರೋ ಹೆಣ್ಮಗಳು. ಪಾಪ ಗಂಡ ತೀರ್ಕೊಂಡವನೇ. ಏನು 35 ವರ್ಷ ಆ ಗಂಡನಿಗೆ, ಪುಟ್ಟ ಮಕ್ಕಳು, ಹೃದಯಾಘಾತ ಆಗಿ ತೀರ್ಕೊಂಡ. ಆ ಹೆಣ್ಮಗಳು ಗೋಳಾಡ್ತಾಳೆ ನೋಡ್ಬೇಕು. ನೀನಿಲ್ದೆ ನನ್ನ ಬದುಕೇನಪ್ಪ, ನನ್ನ ಚಿನ್ನ, ನನ್ನ ರನ್ನ, ನನ್ನ ಬಂಗಾರ ನೀನು. ಹೂವ ನೋಡ್ಕೊಂಡಂಗೆ ನೋಡ್ಕತ್ತಿದ್ದಲ್ಲೋ, ಚಂದ್ಕೊಂದಿನ ಬೈಲಿಲ್ಲ, ಚಂದ್ಕೊಂದಿನ ಹೊಡಿಲಿಲ್ಲ. ನಿನ್ನಂತ ಗಂಡ ಭಗವಂತ ನೋಡ್ನಾರ್ದೆ ಕರ್ಕಬಿಟ್ನ ಹೊಟ್ಟೆ ಕಿಚ್ಗೆ. ನಮ್ಮಿಬ್ರು ಜೀವನ ನೋಡ್ನಾರ್ದೆ ಕರ್ಕಬಿಟ್ನ. ಅಯ್ಯೋ ದೇವ್ರೆ, ಆ ದೇವ್ರಿಗೂ ಶಾಪ ಆಗ್ತಾಳೆ, ಬಿದ್ದು ಒದ್ದಾಡ್ತಾಳೆ. ನಿನ್ಬಿಟ್ಟು ಬದುಕುವುದು ಹೆಂಗೆ? ನಿನ್ನ ಹೆಸಳಕಂಗ್ ಕಾಲ ಕಳಿಬೇಕು ನಾನು ಅಂತ. ಆ ಯಾರ್ಯಾರು ಶವ ನೋಡಕ್ ಹೋದು ಎಲ್ರು ಅಳೂರೆ. ಆ ಹೆಣ ನೋಡಲ್ಲ, ಅವಳು ಅಳುದ್ ನೋಡಳ್ತಿದ್ರು. ಏನ್ ಪ್ರೀತಿ ಗಂಡ ಹೆಂಡ್ತಿಗೆ ಅನ್ಕೊಂಡೆ. ನಾನು ನೋಡಿದೆ. ಆಮೇಲೆ ಮಣ್ಣು ಮಾಡಿದ್ರು, ತಿಥಿ ಆಯ್ತು. 2 ತಿಂಗಳು ಆಗಿರ್ಬೇಕು. ಮೊನ್ನೆ ಮದ್ದೂರು ತಾಲೂಕು ಆಫೀಸ್ ತಾವು ಕವರ್ ಹಿಡ್ಕೊಂಡು ನಿಂತಿದ್ಲ ಅವಕ್ಕ, ಅವನ ಹೆಂಡ್ತಿ.
ಏನವ ಇಲ್ಲಿ ನಿಂತಿದ್ದಿ ಅಂದೆ. ಅಯ್ಯೋ ನನ್ಗೆ ಅಣ್ಣನ್ ತಿನ್ಕೊಳ ಖಾತೆ ಮಟ್ಟು ಮಾಡಿಸ್ತೇ ಓದಾಕನಪ್ಪ ಅವ್ನ ಬಾಯಿಗೆ ಮಣ್ಣಾಕ. ನಾನು ಮೊನ್ನಿಂದು ಸುತ್ತ ಅವನು ಇಲ್ಲಿ ಅಂದ್ಲವಳು. ಈಗ 3 ತಿಂಗಳಲ್ಲಿ ಚಿನ್ವೆ ರನ್ವೆ ನನ್ನ ಕರಕು ಅಂಟೋದಲ್ಲೋ ಅಂತಿದ್ದವಳು. ಇದೇನವ ಹಿಂಗಂತಿ ಇನ್ನು ಕಾದದ. ಅವತ್ತು ಪರಿಸ್ಥಿತಿ ಹಂಗಿತ್ತು ಅಳ್ತಿದ್ಲವಳು, ಇವತ್ತೋಳು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಾವು ಯಾರನ್ನಾದ್ರೂ ಹೊಗಳಿದ್ರೆ, ಯಾರನ್ನಾದ್ರೂ ತೆಗಳಿದ್ರೆ ಅದು ಸಮಯ, ನಾನಲ್ಲ. ಆ ಸಂದರ್ಭ ಹಂಗೆ ಸೃಷ್ಟಿ ಮಾಡಿಬಿಡ್ತದೆ ನಮ್ಮನ್ನ. ಕೆಲವು ಸಲ ಅನಿವಾರ್ಯವಾಗಿ ಹೊಗಳಬೇಕಾಗ್ತದೆ, ಹೊಟ್ಟೆ ಕಿಚ್ಚು ಹೊಗಳಬೇಕಾಗ್ತದೆ. ಪಕ್ಷ ಅಂತ ನಿಂತಾಗ, ರಾಜಕೀಯ ಅಂತ ನಿಂತಾಗ ನಮ್ಮವ್ರು ಏನ್ ತಪ್ಪು ಮಾಡಿದ್ರು ನಮ್ಮಣ್ಣ ಮಾಡ್ಲಿ ಬಿಡು ಅಂತಾರೆ. ಅದೇ ವಿರೋಧವಾದಾಗ ಹಿಂಗ್ ಮಾಡಿದ್ರಲ್ಲ ಸರಿ ಅಂತೀವಿ. ಅಲ್ಲಿಗೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಿದ್ದೀವಿ ನಾವು. ಪಕ್ಷ 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 ಬದುಕಿದ್ದಾಗ ಆ ಪಕ್ಷ, ಈ ಪಕ್ಷ, JDS ಪಕ್ಷ, ಕಾಂಗ್ರೆಸ್ ಪಕ್ಷ, BJP ಪಕ್ಷ, ಮರಿಗೋಡಂಗೆ ಈಗ ಪಿತೃಪಕ್ಷ. ಇದೊಂದೇ ಗ್ಯಾರಂಟಿ. ಬಾಕಿ ಕಡೆಲ್ಲ ಓಡಾಡ್ಬೋದು, ಇಲ್ಲಿ ಮಾತ್ರ ಎಲ್ಲ ಒಂದೇ ಪಕ್ಷಕ್ಕೆ ಹೋಗ್ಬೇಕು. ಇಲ್ಲಿ ಯಾವುದು ಬೇರೆ ಪಕ್ಷ ಇಲ್ಲ. ಈಗ ಹೋಯ್ತಾ ಅದು ಪಿತೃಪಕ್ಷ. ಇನ್ಮೇಲೆ ಪ್ರತಿ ವರ್ಷಕ್ಕೊಂದು ಪಿತೃಪಕ್ಷ ಮಾಡಿಬಿಡೋದು ನಾವು. ಅದಕ್ಕೋಸ್ಕರ ಇವತ್ತು ಈ ಜಗದ ಜಂಜಾಟದಿಂದ ಮುಕ್ತರಾಗಿದ್ದಾರೆ. ಭ್ರಮಾಧೀನವಾದ ಬದುಕನ್ನು ತೊರೆದು ಬದುಕ್ತೋನೆ ಸಂತೋಷವಾಗಿರ್ತಾನಂತೆ. ನಾನು ಊರಿಗೆಲ್ಲ ಉಪಕಾರ ಮಾಡಿದೆ, ಊರೆಲ್ಲ ನನಗೆ ತಿರುಗಿ ಉಪಕಾರ ಮಾಡಬೇಕು ಅಂತ ಯಾರು ಬಯಸಿದ್ರೆ ತಪ್ಪದು. ಕಾರಣ ಭಗವಂತ ನನಗೆ ಕೊಡೋ ಶಕ್ತಿ ಕೊಟ್ಟವನೇ, ಕೊಡ್ತೀನಿ. ನನಗೆ ಬೇಡೋ ಬದುಕೇ ಬೇಡ ನನಗೆ, ಹಂಗಂತೆ ಕೇಳ್ಬೇಕು ದೇವರನ್ನ. ನಾನ್ಯಾಕೆ ಅದು ಬಯಸ್ಬೇಕು? ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಒಂದು ಬಾಟ್ಲ್ ರಕ್ತ ಬೇಕಿತ್ತು, ಹೋಗಿ ಕೊಟ್ಬಿಟ್ಟು ಬಂದೆ. ನಾನು ಕೊಟ್ಟನಲ್ಲ, ಅವನು ನಂಗೆ ರಕ್ತ ಕೊಡ್ಲಿ ಅಂದ್ರೆ ನಾನು ಮನಿಕಬೇಕು ಹೋಗಿ ಆಸ್ಪತ್ರೆಗೆ. ನಾ ಮಲ್ಕೊಳ್ಳೋದು ಬೇಡ, ರೋಗ ಬರುವುದೇ ಬೇಡ, ಅವ್ನು ಕೊಡುವುದೇ ಬೇಡ. ನಾನು ನಿನ್ಗೆ ಸಹಾಯ ಮಾಡಿದೆ ಅವತ್ತು, ನೀನ್ ನಂಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳೋದು ಬೇಡ, ನನಗೆ ಆ ಕಷ್ಟವೇ ಬರೋದು ಬೇಡ. ಅವನ್ಯಾರೋ ಭಿಕ್ಷತೊಂದು ಬಂದು ಈಗ ಕೇಳ್ದ, ಅಲ್ಲಿ 20 ರೂಪಾಯಿ ಕೊಡು ಅಂದ, ಕೊಟ್ಟು ಕಳಿಸ್ದೆ. ಇನ್ನೊಂದು ನೀನು ಬಂದ್ಬಿಟ್ಟು ನೇರೊಳಗೆ ನಂಗೆ 20 ಕೊಡು ಅಂದ್ರೆ ಆಗ್ತದೆ ಅವಂತವ್. ನಾನು ನನಗೆ ಆ ಬದುಕು ಬೇಡ. ಅದು ಭಗವಂತ ಕೊಡುವಂಗೆ ಇರು, ಕಡೆ ತನಕ ಕೊಡುವಂತಿಡು. ಏನ್ ಕೊಡುವಂತಿಡು? ದುಡ್ಡಲ್ಲ, ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ, ಆಶ್ರಯವನ್ನ ಬೇಡಬಾರದಂತೆ. ಭಗವಂತ ಕೃಷ್ಣ ಕುಂತಿ, ಗಾಂಧಾರಿ, ಧೃತರಾಷ್ಟ್ರ, ವಿದುರ ವಾನಪ್ರಸ್ಥಾಶ್ರಮಕ್ಕೆ ಹೊರಟ ನಿಂತ ಕೇಳದಂತೆ ಭಗವಂತ, ನಿಮಗೆ ಏನೇನು ವರ ಬೇಕು ಕೇಳಿ ಅಂತ. ಕುಂತಮ್ಮ ಕೇಳದಂತೆ, ನನ್ನ ಮಕ್ಕಳು 100 ಕಾಲ ನಗ್ನಾಗ್ತಾ ಇರ್ಲಿ ಅಂತ. ಧೃತರಾಷ್ಟ್ರ ಗಾಂಧಾರಿ ಕೇಳಿದ್ರಂತೆ, ಮುಂದಿನ ಜನ್ಮಕ್ಕಾದ್ರೂ ಒಳ್ಳೆ ಮಕ್ಕಳು ಕೊಡಪ್ಪ ಅಂತ. ವಿದುರನ್ ಕೇಳದ್ನಂತೆ, ನಿನಗೇನು ಬೇಕು ಅಂತ. ಅವನು ಕೇಳದ್ನಂತೆ ಒಳ್ಳೆ ವರ, ಅನಾಯಾಸೇನ ಮರಣಂ ವಿನಾ ದೈನ್ಯತೆ ಜೀವನಂ. ನನಗೊಂದು ವರ ಕೊಡು, ನೋವಿಲ್ದಂತ ಸಾವು ಕೊಟ್ಬಿಡು, ಸಾಯು ಕೊನೆ ತನಕ ಇನ್ನೊಬ್ಬರ ಮುಂದೆ ಕೈ ಚಾತ್ತಂಗೆ ಇಟ್ಬಿಡು, ನನ್ನ ಸಾಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನ ಬಯಸ್ಬೇಕು. ನಾವು ಇನ್ನೊಬ್ಬರ ಆಶ್ರಯ ಸೇರ್ಬೇಕು, ಮಕ್ಕಳು ನಮ್ಮ ಸೇವೆ ಮಾಡಬೇಕು, ನಾವು ಮಲಿಕಂಕಾಲಕ್ಕೆ ಅವ್ರು ನೋಡ್ಕೋಬೇಕು. ಇವೆಲ್ಲ ಬೇಡ, ಮಲಗುವುದೇ ಬೇಡ, ಒದ್ದಾಡೋದೇ ಬೇಡ, ರೋಗವೇ ಬೇಡ. ಈ ಜೀವನ ಯಾಕೆ ಸಾಗ್ತಿದೆಯೋ ಹಾಗೆ ಮರಿಗೋಡ್ರಂಗೆ ಹೊರಟೋಗ್ಬಿಟ್ರೆ ಒಳ್ಳೇದು. ಅದಕ್ಕೋಸ್ಕರ ಶರಣರ ಗುಣವ ಮರಣದಲ್ಲಿ ಕಾಣೋದು ದೊಡ್ಡವರು. ಭ್ರಮೆಯನ್ನ ಬಿಟ್ಟು ನಾವು ಗುಣವಂತರಾಗಿ ಬದುಕೋಣ. ಪ್ರತ್ಯುಪಕಾರ ಬಯಸೋದೇ ಬೇಡ, ಉಪಕಾರ ಮಾಡುವಂತ ಸ್ಥಿತಿಯಲ್ಲೇ ನಾವೆಲ್ಲರೂ ಕೂಡ ಬದುಕೋಣ. ತನ್ನು ಸ್ವರ್ಗವನ್ನು ಸೇರಲಿ ಸ್ವರ್ಗವ ಸೇರಲಿ ಎಂದು ಕೈದನು ಧರ್ಮ ಜಯಾಗವಂದನು ರಾಜ ಸೋಯಾಗದೆ ರಾಜಸೋಯ ಯಾಗಕ್ಕೆ ಅಡಿಯಾದನು ತಾದ ಮಜ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ. ನಾವು 1000 ಜನಕ್ಕೆ ಅನ್ನ ಹಾಕೋ ಉದ್ದೇಶ ಏನು ಅಂದ್ರೆ, ಎಲ್ಲರೂ ಊಟ ಮಾಡಿದವರೆಲ್ಲ ಒಂದೇ ತರ ಮಾತಾಡಲ್ಲ. ಕೆಲವರು ಇನ್ನೊಂಚೂರು ಮಸಾಲೆ ಹಾಕ್ಬೇಕಾಗಿತ್ತು ಅಂತಾರೆ, ಇನ್ನು ಕೆಲವರು ಏನಪ್ಪ ಬಾಳ್ ಬದುಕಿದ, ಇನ್ನೊಂದು 25 kg ಹೆಚ್ಚಾಗಿ ಮಾಡ್ಸೋಕೇನಾಗಿತ್ತು ಅಂತ ಕೆಲವ್ರು ಅಂತಾರೆ. ಕೆಲವು ಹೆಂಗಸ್ ಅಂತಾರೆ ಇನ್ನೊಂದು ಬೇಯಿಸ್ಬೇಕಾಗಿತ್ತು ಅಂತಾರೆ. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಅನ್ಕತಾನೆ, ಸದ್ಯ ಹೊಟ್ಟೆ ಸಿಟ್ಟಿತ್ತು ಪುಣ್ಯಾತ್ಮರ ಅನ್ನ ಹಾಕಿದ್ರಲ್ಲಪ್ಪ ಅಂತ. ಅವನ ಮಾತೆ ಮರಿಗೋಡಂಗ್ ಸ್ವರ್ಗ ಅಂತ. ಅನ್ನ ತಿಂದ ಮನೆಗೆ ಅನ್ನೇ ಆಡಬಾರ್ದು. ಯಾರ್ದಾರ ಮನೆಗೆ ಊಟಕ್ಕೆ ಹೋದ್ರೆ ಅಲ್ಲಿ ಅವ್ರೇನೋ ಅನ್ನ ಹಾಕ್ಬಿಟ್ರು, ಅವ್ರ ಕರ್ಮ ಕಳಿಕ ಅನ್ನ ಹಾಕಿದ್ರು. ನಾವೇನ್ ಮಾಡ್ಬೇಕು?
ಊಟ ಆದ್ಮೇಲೆ ಒಂದು ಮಾತು ಹೇಳ್ಬೇಕಂತೆ, ಅನ್ನದಾತೋ ಸುಖೀ ಭವ. ಈ ಮಾತು ಹೇಳ್ಬೇಕು ನಾವು. ಆದ್ರೆ ಜನ ಹಂಗೆ ಹೇಳಲ್ವೇ? ಈಗ ಅನ್ನ ಹಾಕ್ತವ್ರ ಮೇಲೆ ಅನ್ನೇ ಆಡೋಕೆ ಶುರು ಮಾಡ್ಬಿಟ್ಟವ್ರಿಗೆ. ನಾನು ತಿಥಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲೋ ಅನ್ಕೋಬಿಟ್ಟವ್ರೆ. ಕೆಲವು ತಿಥಿಗೆ ಅಷ್ಟೇ, ಒಮ್ಮೆ ಸರಿ ಜ್ಞಾತಕ್ಕೂ ಇಲ್ಲ ಅಂತ. ಕೆಲವು ಪ್ರಾಜ್ಞರು ಹೊಸಮನೆ ಗೃಹ ಪ್ರವೇಶಕ್ಕೆ ಆಡಿಸ್ತಾರೆ, ದೇವಸ್ಥಾನ ಉದ್ಘಾಟನೆಗೆ ಆಡಿಸ್ತಾರೆ, ಊರ ಹಬ್ಬಕ್ಕೂ ಆಡಿಸ್ತಾರೆ. ಯಾರೋ ಮೈಸೂರಲ್ಲಿ ಮನೆ ಕಟ್ಟವನು ರಿಂಗ್ ರೋಡ್ ಪಕ್ಕ, ಅವನು 3 ತಿಂಗಳಿಂದ ಹೇಳಿದ್ದ, ಸ್ವಾಮಿ ನಿಮ್ಮ ಕತೆ ಎಲ್ಲ ಯೂಟ್ಯೂಬಲ್ಲಿ ಕೇಳಿದ್ದೀನಿ, ನನ್ನ ಮನೆ ಗೃಹ ಪ್ರವೇಶಕ್ಕೆ ಭಾವಗೀತೆ ಆಡಬೇಕು, ಆಡ್ತೀನಿ ಸ್ವಾಮಿ. ಕರ್ಸ್ಬಿಟ್ಟ ನನ್ನ. ಹೋಗಿ ಕುಂತ್ಕೊಂಡಾಗ ಹೇಳ್ದ ಅವನು, 40 ವರ್ಷ ಆಯ್ತು ಸ್ವಾಮಿ ಹಳ್ಳಿ ಬಿಟ್ಟು ಬಂದು, ಊರು ತುಂಬ ಸಾಲ, ಅದಕ್ಕೆ ಊರು ಬಿಟ್ಟು ಬಂದ್ಬಿಟ್ಟೆ. ನಾನು ಇಲ್ಲಿ ಬಂದ ಮೇಲೆ ಬಹಳ ಕಷ್ಟಪಟ್ಟೆ ಸ್ವಾಮಿ. ಮೈಸೂರಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಮೂಟೆ ಒತ್ತೆ, ಹೋಟ್ಲಲ್ಲಿ ಪ್ಲೇಟ್ ತೊಳೆದೆ. ಆಮೇಲೆ ಹೆಂಗೋ ಬಡತನದಲ್ಲಿ ಮದುವೆನೂ ಆಯಿತು, ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಅವಳು ನನ್ನ ಮಾತಿಗೆ ತಕ್ಕಂಗೆ ನಡ್ಕೊಂಡ್ಲು, ಅವಳು ದುಡಿದ್ಲು. ಈಗ ಏನೋ ಒಂದು ಲೆಕ್ಕಾಚಾರಕ್ಕೆ ಮಕ್ಕಳೆಲ್ಲ ವಿದ್ಯಾವಂತರಾದ್ರು. ಅವತ್ತೇ ಈ ಸೈಡ್ ತಗೊಂಡಿದ್ದೆ ಸ್ವಾಮಿ, ಬರೀ 12,000 ಕೊಟ್ಟು ತಗೊಂಡಿದ್ದೆ. ಇವತ್ತಿನ 40 ಲಕ್ಷ. ಇದು 12,000 ಕೊಟ್ಟು ತಗೊಂಡು ಸೈಟ್, ಇವತ್ತು 40 ಲಕ್ಷ ಮನೆ ಕಟ್ಟಿದ್ದೀನಿ ಸ್ವಾಮಿ. ಮತ್ತೆ ಏನು ಬಸ್ಗಳು ಒಂದೇ ಅಲ್ಲ, ನಾನು ಮನೆ ಕಟ್ಬಿಟ್ರೆ ಆಯ್ತಾ? ಅವತ್ತಿನ ಕಾಲದಲ್ಲಿ 40 ವರ್ಷದಿಂದ ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕಾದವರು ನನಗೊಂದಷ್ಟು ಮನೇಲಿ ಮಜ್ಜಿಗೆ ಬಿಟ್ಟು ಕಳಿಸ್ತವ್ರು, ಮಜ್ಜಿಗೆ ಕೊಡ್ತಿದ್ರು ಅನ್ನ ತಿನ್ನೋಕೆ ನನ್ನ ಮನೇಲಿ. ಅವರೆಲ್ಲ ನಮ್ಮೂರು ಕರ್ಸೋದು ಬೇಡವಾ? ಅದಕ್ಕೆ ನಮ್ಮೂರಿಗೆ 3 ಬಸ್ ಕಳಿಸಿದ್ದೆ ರಾತ್ರಿ. ಊರ್ ಜನ ಎಲ್ಲ ಇಲ್ಲಿ ಅವ್ರು ನೋಡಿ ಸ್ವಾಮಿ, ಏನಾನಂದ, ನಿಜ ಅಲ್ವಾ? ಒಬ್ಬ ವ್ಯಕ್ತಿ ತನ್ನ ಬೆಳವಣಿಗೆ ಆದ್ಮೇಲೆ ಬಂದು ದಾರಿ ಮರಿಬಾರ್ದು. ಇವತ್ತು ಡೂಪ್ಲೆಕ್ಸ್ ಬಿಲ್ಡಿಂಗ್ ಕಟ್ಟಿರ್ಬೋದು, ಅವತ್ತು ಪಕ್ಕದ ಮೇಲೆ ಮಜ್ಜಿಗೆ ಬಂದು ಅನ್ನ ಉಣ್ತಿದ್ದ ಮರಿಕ್ ಹೋಗಬಾರ್ದು ಮನುಷ್ಯ. ಹಾಗೆ ಅವ್ನು ಕರ್ಸವನ್ ಪಾಪ 3 ಬಸ್ಸಲ್ಲಿ ಜನ ಬಂದವ್ರೆ, ಒಳ್ಳೆ ಅದ್ದೂರಿ ತಿಂಡಿ ಮಾಡಿಸೋನ್ 3-4 ಥರ ಇಡ್ಲಿ, ಪೊಂಗಲ್ಲು, ವಡೆ ಎಲ್ಲ ಅದೇ. ಮಧ್ಯಾಹ್ನ ಊಟನೂ 4-5 ಸ್ವೀಟು. ಊಟ ಆದ್ಮೇಲೆ ಒಂದೊಂದು ಗಿಫ್ಟ್ ಕೊಡ್ತಿದ್ರು. ಒಂದು ಬ್ಯಾಗು, ಒಂದು ಒಳ್ಳೆ ಬ್ಯಾಗು, ಸುಂದರವಾದ ಬ್ಯಾಗಲ್ಲಿ ಒಂದು ಸ್ಟೀಲ್ ಬಾಕ್ಸು, ಅದರೊಳಗೆ 5 ಸ್ವೀಟು, 2 ಬಾಳೆಹಣ್ಣು, 1-2 ಮೂಸಂಬಿ ಹಣ್ಣು ಕೊಡ್ತಿದ್ರು ಹೆಂಗಸ್ರಿಗೆ. ಗಂಡಸು ಅಲ್ಲೂ ಪಾಪಿ ನನ್ನ ಮಕ್ಕಳ ಗಂಡಸರು 5,000 ಮುಯ್ಯಿ ಹಾಕಿದ್ರು, ಬ್ಯಾಗು ಇಲ್ಲ, ಬಕೆಟು ಇಲ್ಲ, ಏನು ಕೊಡೋದು. ಅದೇನು ಹಣೆ ಬರ ಒತ್ತು ಕಾಸು ಹತ್ತಿದ್ದಾರೋ ಅನ್ನೋಂದು ಆಗೋಗ ಕೊಟ್ಟವ್ರೆ. ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಇದ್ರು, ಸರಿಯಾಗಿ ಲೆಕ್ಕ ಹಾಕಿ. ಯಾಕೆಂದ್ರೆ ದುಬಾರಿ ಅದೊಂದು ಬ್ಯಾಗು, ಆ ಬಾಕ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 200 ರೂಪಾಯಿ ಆಗಿರ್ತದೆ. ಏನು 5-5 ಕೊಡೋಕ್ಕಾಗದ? ಒಬ್ಬೊಬ್ರಿಗೆ ಒಂದೊಂದೇ ಕೊಡ್ತಿದ್ರು. ನಾನು ಕಾರ್ಯಕ್ರಮ ಮಾಡ್ತವನೇ, ಮುಂದೆ ಚೇರ್ಗಳಿದಾವೆ. ಅವಳು ಯಾರೋ ಒಬ್ಬ ಅಮ್ಮ ತಿಳ್ಕ ಬಂದವಳು, ಈ ಕೈಲ 5 ಆ ಕೈಲ 5. ಏನು ಕದ್ಕಂದೆ ಬಂದ್ಬಿಟ್ಲು, ಇಲ್ಲ ಕೊಟ್ರು, ಏನೋ ಕೊಡ್ಲಿ ಬಿಡಪ್ಪ, 10 ಇಲ್ದ 20 ಇಸ್ಕಲಿ. ಮುಂದೆ ಬಂದು ಕೂತವಳು ತಾಯಿ, ಊಟನೂ ಮಾಡಕ ಬಂದು ಮುಂದೆ ಕೂತವಳೆ. ಪಕ್ಕದಲ್ಲಿ ಒಬ್ಳು ಕೂತಿದ್ಲೆ, ಅವಳ ಜೊತೆಲಿ ಮಾತಾಡ್ತಾ ಇದ್ಲು. ನೋಡ್ಬೇಕು, ಸಾಕಿ ಏನಾಕ ಇವನ್ ಮನಾಳಾಗ ಮನೆ ಹೆಂಗ್ ಕಟ್ಟವ್ ನೋಡು. ಅಲ್ಲ, ಅವ್ರು ಕಳಿಸಿರು ಬಸ್ ಎಲ್ಲ ಬಂದವಳೆ. ಬೆಳಗ್ಗೆ ನಾಷ್ಟನೂ ಮಾಡಿ ಅವ್ರ ಮಲ್ಲೆ ಒಂದ್ ಮಂಕ್ರಿ ಅನ್ನನೂ ಉಂಡವಳೆ. ಒಂದಲ್ಲ ಅಂತ 10 ಬ್ಯಾಗ್ ಬೇರೆ ತಂದವಳೆ. ತಿರ್ಗಾ ಇವನ್ ಮನೆ ಹಾಳಾಗ ಮನೆ ಹೆಂಗ್ ಕಟ್ಟವ್ ನೋಡು ಅಂತ. ನನಗೆ ಎಂಥ ಕೋಪ ಬಂತು ಅಂದ್ರೆ, ಏನವ ಈ ಬುದ್ಧಿ ಕಲ್ತವ್ರ ಜನ. ತಿರುಗಿ ಮುಂದುವರ್ಸಂತಾಳೆ, ಒಳಕ್ ಹೋಗಿದ್ದೆ, ಲಿಫ್ಟ್ ಹೋದೆ ಕಣವ. ನೆಲದಲ್ಲಿ ಮಕ ಕಾಣ್ತದೆ, ಅದು ಎಷ್ಟು ಕೊಟ್ಟು ಹಾಕ್ಸಿದಾರೋ ಟೈಲ್ಸ. ಆಳ್ದೇವ್ರು ಕೊಟ್ಟೋರ್ಗೆ ಕೊಡ್ತಾನಲ್ಲವ, ನಮ್ಗೇನು ಕೊಡಲ್ಲ ಅಂತಾಳೆ. ಇವಳು ಹೇಳ್ಕೊಡ್ತಾನೆ ಈ ಬುದ್ಧಿ ಕಲ್ತೊಳಗೆ. ಎಲ್ಲಪ್ಪ ಕೊಟ್ಟನು? ಅಲ್ಲ, ನಾನು ಹೋಗಿರೋದು ಯಾರ ಮನೆಗೆ? ಅವ್ರು ಕರೆದವ್ರು ನನ್ನ. ಯಾಕೆ ಕರೆದ್ರು? ನೀವು ನಮ್ಮ ಬಂಧುಗಳು, ನೀವು ನಮ್ಮ ಹಿತೈಷಿಗಳು, ನಮ್ಮ ಮನೆಗೆ ಬನ್ನಿ ಅಂತ ಕರೆದ ಮೇಲೆ ಅವ್ರ ಶತ್ರುಗಳಲ್ಲ ನಮಗೆ? ಅಥವಾ ಅವ್ರ ಸಂಪಾದನೆಗೆ ಅವರೇ ಹೊಣೆ? ಧರ್ಮದಲ್ಲಿ ಮಾಡಿದ್ರೆ ಸಂತೋಷ ಅನುಭವಿಸ್ತಾರೆ, ಕರ್ಮದಲ್ಲಿ ಮಾಡಿದ್ರೆ ದುಃಖನೂ ಅನುಭವಿಸ್ತಾರೆ. ನಮಗೆ ಯಾಕೆ ಬೇಕದು? ಅನ್ನ ತಿನ್ನ ಮನೆಗೆ ಅನ್ಯಾಯ ಯಾವತ್ತೂ ಆಡಬಾರ್ದು. ತುತ್ತು ತಿಂದ ಮನೆಗೆ ಮಿತ್ ಯಾವತ್ತೂ ಆಗಬಾರ್ದು. ಹಾಲು ಕೊಟ್ಟವ್ರ ಮನೆಗೆ ವಿಷ ಯಾವತ್ತೂ ಹಾಕಬಾರ್ದು. ಅದು ಅವ್ರವ್ರ ಕರ್ಮ. ಓದುವ, ಊಟ ಮಾಡಿದ್ವಾ, ಅನ್ನದಾತೋ ಸುಖೀ ಭವ. ಅನ್ನ ಹಾಕಿದ ಪುಣ್ಯಾತ್ಮ, ಇದು ಬೆಳೆದಂಥ ರೈತ, ನಮ್ಮ ರಕ್ಷಣೆ ನಿಂತಿರುವಂಥ ಯೋಧ, ಇವರೆಲ್ಲ ಚೆನ್ನಾಗಿರ್ಲಿ ಕಣಪ್ಪ ಅಂತ ಬಯಸಬೇಕು. ಮನುಷ್ಯತ್ವದ ಲಕ್ಷಣ.